ಇದನ್ನು ಪ್ಲ್ಯಾಂಟ್ ಅಂತ ಹೇಳಲ್ಲ, ಫರ್ನ್ಸ್ ಅಂತ ಹೇಳ್ತಾರೆ. ಈ ಫರ್ನ್ಸ್ ಇದೇ ರೀತಿ ಯಾವಾಗಲೂ ತಿಕ್ಕಾಗಿ ಎವರ್ಗ್ರೀನ್ ಆಗಿರೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ಫರ್ನ್ಸಲ್ಲಿ ತುಂಬ ವೆರೈಟೀಸ್ ಇದೆ, ಸಾವಿರಾರು ಟೈಪ್ಸ್ ಇದೆ. ಅದರಲ್ಲಿ ಮನೆಯಲ್ಲಿ ಬೆಳೆಯುವಂಥ ವೆರೈಟೀಸ್ ಕೆಲವು. ಅದರಲ್ಲೂ ಈ ಕಾಟನ್ ಕ್ಯಾಂಡಿ ಫರ್ನ್ಸ್ ಮತ್ತು ಬಾಸ್ಟನ್ ಫರ್ನ್ ಇವೆರಡು ವೆರೈಟಿನ ಕಾಮನ್ ಆಗಿ ಬೆಳೀತಾರೆ. ಯಾವುದೇ ಫರ್ನ್ಸ್ ತಗೊಂಡ್ರು ಅದು ಬೆಳೆಯುವಂಥ ವಾತಾವರಣ ಒಂದೇ ಆಗಿರುತ್ತೆ. ಇಂಡೈರೆಕ್ಟ್ ಸನ್ಲೈಟ್ ಇರಬೇಕು, ನೆರಳಿರಬೇಕು, ತುಂಬ ಹ್ಯುಮಿಡಿಟಿಯಲ್ಲಿ ಬೆಳೆಯುವಂಥ ಗಿಡ ಇದು. ಈ ಕಾಟನ್ ಕ್ಯಾಂಡಿ ಫರ್ನ್ನ ಕೆಳಗಡೆ ನೆಲದಲ್ಲಿರೋ ಪಾಟಲ್ಲಿ ಬೆಳೆಸೋದಕ್ಕಿಂತ ಈ ರೀತಿ ಹ್ಯಾಂಗ್ ಮಾಡಿದರೆ ಮಾತ್ರ ಈ ಗಿಡದ ನಿಜವಾದ ಬ್ಯೂಟಿ ಎದ್ದು ಕಾಣಿಸೋದು. ಈ ಗಿಡಕ್ಕೆ ರೆಗ್ಯುಲರ್ ಆಗಿ ನೀರು ಕೊಡಬೇಕು. ಮಣ್ಣು ಯಾವಾಗಲೂ ಮಾಯ್ಸ್ಟ್ ಇರಬೇಕು. ಮಣ್ಣನ್ನು ತುಂಬ ಡ್ರೈ ಆಗಿಬಿಡಬಾರ್ದು. ಡ್ರೈ ಆದರೆ ಎಲೆಗಳೆಲ್ಲ ಬ್ರೌನ್ ಆಗುತ್ತೆ. ಈ ಪ್ಲ್ಯಾಂಟ್ ಫುಲ್ ಗ್ರೀನ್ ಇದ್ದರೆ ಮಾತ್ರ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸೋದು. ಹಾಗಾಗಿ ಡೈಲಿ ನೀರು ಹಾಕ್ತಾ ಇರಬೇಕು. ನಾವು ನೀರು ಹಾಕಿದಷ್ಟು ಎಲೆಗಳೆಲ್ಲ ಗ್ರೀನ್ ಆಗಿರುತ್ತೆ. ನೀರು ತುಂಬ ಕಡಿಮೆ ಆಗಿ ಡೈರೆಕ್ಟ್ ಬಿಸಿಲು ಬೀಳ್ತಾ ಇದ್ದರೆ ಎಲೆಗಳೆಲ್ಲ ಫಸ್ಟ್ ಯೆಲ್ಲೋ ಆಗುತ್ತೆ, ಆಮೇಲೆ ಬ್ರೌನ್ ಆಗ್ತಾ ಬರುತ್ತೆ. ಇವಾಗ ನಾನು ಈ ಗಿಡಕ್ಕೆ ಯಾವ ರೀತಿ ಪಾಟ್ ಮಿಕ್ಸ್ಚರ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಈ ಪಾಟ್ ಮಿಕ್ಸ್ಚರ್ನ ತೋರಿಸ್ತಾ ಇರೋದು ಬರೀ ಇದೊಂದು ಪ್ಲ್ಯಾಂಟಿಗೆ ಮಾತ್ರ ಅಲ್ಲ, ನೀವು ಹ್ಯಾಂಗಿಂಗ್ ಪಾಟಲ್ಲಿ ಹಾಕೋವಂಥ ಯಾವುದೇ ಗಿಡಗಳಿಗೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಹ್ಯಾಂಗಿಂಗ್ ಪಾಟಲ್ಲಿ ನಾವು ಹಾಕೋವಂಥ ಮಣ್ಣು ತುಂಬ ವೆಯ್ಟ್ ಇರಬಾರ್ದು, ಲೈಟ್ ವೆಯ್ಟ್ ಆಗಿರಬೇಕು. ಹಾಗಾಗಿ ನಾನು ಯಾವ ರೀತಿ ಪಾಟ್ ಮಿಕ್ಸ್ಚರ್ನ ಇಲ್ಲಿ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಮರಳು, ಪರ್ಲೈಟ್, ಮಣ್ಣು, ಕಾಂಪೋಸ್ಟ್ ಮತ್ತು ಕೋಕೋಪಿಟ್ ಇದಿಷ್ಟನ್ನು ಒಂದೊಂದು ಭಾಗದಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ಸೇರಿಸಿದಾಗ ಒಟ್ಟು ಎಷ್ಟು ಮಣ್ಣಾಗುತ್ತೆ ಅಷ್ಟೇ ಕ್ವಾಂಟಿಟಿಯಷ್ಟು ಭತ್ತದ ಹೊಟ್ಟು ಮತ್ತು ಅದ್ರ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಭತ್ತದ ಹೊಟ್ಟು ಅಥವಾ ರೈಸ್ ಹಸ್ಕ್ ಇದೆಯಲ್ಲ, ಇದು ನೀರು ಮತ್ತು ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ಳುತ್ತೆ. ಇದನ್ನು ಮಣ್ಣಿನ ಜೊತೆ ಸೇರಿಸ್ಕೊಳ್ಳೋದ್ರಿಂದ ಪಾಟಿಂಗ್ ಮಿಕ್ಸ್ಚರ್ ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ. ಈ ಕಾಟನ್ ಕ್ಯಾಂಡಿ ಫರ್ನ್ಸಿಗೆ ನಾನು ತೋರಿಸಿದ ರೀತಿಯೇ ಪಾಟ್ ಮಿಕ್ಸ್ ತೊಗೋಬೇಕಾಗಿಲ್ಲ, ನಾರ್ಮಲ್ ಪಾಟ್ ಮಿಕ್ಸಿಂಗ್ ಕೂಡ ತೊಗೋಬೋದು. ಮರಳು, ಮಣ್ಣು, ಕಾಂಪೋಸ್ಟ್ ಮತ್ತು ಕೋಕೋಪಿಟ್ ಈ ನಾಲ್ಕು ಈಕ್ವಲ್ ಆಗಿ ಕೂಡ ತೊಗೋಬಹುದು. ಈ ಫರ್ನ್ಸಲ್ಲಿ ಒಂದು ಗಿಡ ಇದ್ದರೆ ಅದ್ರ ಪಕ್ಕ ತುಂಬ ಗಿಡಗಳು ಬೆಳೆದಿರುತ್ತೆ, ಆದರೆ ಅಷ್ಟು ಈಸಿಯಾಗಿ ಸಪ್ರೇಟ್ ಮಾಡೋಕ್ಕಾಗಲ್ಲ. ಇದ್ರ ಬೇರುಗಳು ತುಂಬ ಗಟ್ಟಿಯಾಗಿರುತ್ತೆ. ಕೆಲವು ಫರ್ನ್ಸಲ್ಲಿ ಅದ್ರ ಬೇರುಗಳು ಈ ರೀತಿ ರೈಸೋಮ್ ರೀತಿ ಇರುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದ್ರ ಹೆಸರು ಆಸ್ಪರ್ಗಸ್ ಫರ್ನ್ಸ್ ಅಂತ. ಯಾವುದೇ ಫರ್ನ್ಸ್ ತೊಗೊಂಡ್ರು ಅದ್ರ ಬೇರುಗಳು ತುಂಬ ಗಟ್ಟಿಯಾಗಿರುತ್ತೆ. ಒಂದೊಂದೇ ಗಿಡನ ಸಪ್ರೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ರೀಪಾಟ್ ಮಾಡಬೇಕಾದ್ರೆ ಪೂರ್ತಿ ಮಣ್ಣನ್ನೇ ಬಿಡಿಸ್ಬಿಟ್ಟು ಸಪ್ರೇಟ್ ಮಾಡಬೇಕು. ಈ ಗಿಡಕ್ಕೆ ಜಾಸ್ತಿ ಫರ್ಟಿಲೈಸರ್ ಬೇಕಾಗಿಲ್ಲ. ಹೂ ಬಿಡೋ ಗಿಡಗಳಿಗಾದರೆ ಆಗಾಗ ಫರ್ಟಿಲೈಸರ್ ಬೇಕಾಗುತ್ತೆ. ಆದರೆ ಈ ಗಿಡಗಳಿಗೆ ನೀವು ಬೇರೆ ಗಿಡಗಳಿಗೆ ಹಾಕಬೇಕಾದ್ರೆ ವರ್ಷಕ್ಕೆ 3 ರಿಂದ 4 ಸಲ ಫರ್ಟಿಲೈಸರ್ ಹಾಕಿದರೆ ಸಾಕು. ಇನ್ನು ಈ ಗಿಡಕ್ಕೆ ರೀಪಾಟಿಂಗ್ ಯಾವಾಗ ಮಾಡಬೇಕು ಅಂತ ಅಂದರೆ, ನೀವು ಯಾವ ಪಾಟಲ್ಲಿ ಈ ಗಿಡನ ಹಾಕಿದ್ದೀರಾ ಆ ಪಾಟ್ ಫುಲ್ ಕವರ್ ಆಗಿ ಬೆಳೆಯುತ್ತೆ. ಯಾವಾಗ ಆ ಪಾಟ್ ಫುಲ್ ಕವರ್ ಆಗಿ ಮುಂದೆ ಬೆಳೆಯೋಕ್ಕೆ ಜಾಗನೇ ಇಲ್ಲದಿದ್ದಾಗ ರೀಪಾಟ್ ಮಾಡ್ಬೋದು. ಇಂಡೋರಲ್ಲಾದರೆ ತುಂಬ ಬ್ರೈಟ್ ಲೈಟ್ ಬೀಳೋ ಕಡೆನೇ ಇಡಬೇಕು. ಔಟ್ಡೋರಲ್ಲಾದರೆ ನೆರಳಿರೋವಂಥ ಕಡೆನೇ ಇಡಬೇಕು. ಡೈರೆಕ್ಟ್ ಸನ್ಲೈಟ್ ಬೀಳಬಾರ್ದು.